ಪದಿ 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 ಏಯ್ ಇದು ಯಾಕೆ ಹಿಂಗೆ ಒಳ್ಳೆ ಬೀದಿನ ನಿಂತ್ಕೊಂಡು ಉರ್ಸ್ಕಾತಿದ್ಯಾತ್ತೆ? ನನಗೆ ಇಲ್ಲಿ ನಿಂತಿಲ್ವೇ? ನನಗೇನು ಕಿವಿ ಕೇಳೋಕ್ಕಿಲ್ವೇ? ಅದೇನು ಅಂತ ಹೇಳ್ಬಿಟ್ಟು ಹೇಳು. ನಾನು ಪದ್ದಿ ನೋಡಕ್ ಬಂದೆ, ಅದಕ್ಕೆ ಜೋರ ಕೂಗ್ತಾ ಇವ್ನಿ. ಪದ್ದಿ ನೋಡಕ್ ಬಂದಳು, ಇಲ್ಲಿ ನಿಂತ್ಕೊಂಡು ಏನು ಕೂಗ್ತಾ ಇದೆಯಾ? ಇಲ್ಲಿ ನಿಂತ್ಕೊಂಡು ಕೂಗ್ದಂಗೆ ನನ್ನ ಕಾಡರ್ ಮಂತಾಗ ಬಂದು ನಿಂತ್ಕೊಂಡು ಕೂಗಕ್ಕಾಯ್ತದ? ಪದ್ದಿ ಪದ್ದಿ ಅಂತ ಹೇಳ್ಬಿಟ್ಟು ಇದು ಅವಳು ಮನೆ, ಅದಕ್ಕೆ ನೀ ಬಂದ್ಬಿಟ್ಟು ಕೂಗ್ತಾ ಇವ್ನಿ. ಅಲ್ಲಲ್ಲೇ ನಮ್ಮ ನೆಂಟ್ರು ಹುಡುಗಿ ಅಂತ ಹೇಳ್ಬಿಟ್ಟು ನಾನು ಆ ಪಾಟಿ ನಿಂಗೆ ಸಹಾಯ ಮಾಡಿದ್ರು ಅದೇನೋ ಒಂಥರಲ್ಲ ಅಲ್ಪ ಹಿಂಗೆ ಐಶ್ವರ್ಯ ಬಂದು ಅರ್ಧ ರಾತ್ರಿ ನಾವು ಕೊಡೆ ಹಿಡಿದ್ರು ನಂಗೆ ಆಡ್ತಿಯಲ್ಲ ನೀನು ಓಲಿ ಅಕ್ಕಾಕು ಸರೋಜಿ ಬಂದಿವ್ನಿ ಅಂತ ಹೇಳ್ಬಿಟ್ಟು ಗೊತ್ತಿದ್ರು ನಿಮ್ಮ ನೆಂಟ್ರು ಅಂತ ಗೊತ್ತಿದ್ರು ಯಾ ಪಾಟಿ ದುರಂಕಾರ ಮಾಡ್ತೀಯ ನೀನು ಅಂತ ಹೇಳ್ಬಿಟ್ಟು ಅದಕ್ಕೆ ನೀ ಹೇಳೋದು ನೆಂಟ್ರಿಷ್ಟು ನಂಬಾರ್ದು ಅಂತ ಹೇಳ್ಬಿಟ್ಟು ಹೋಗಿ ಹೋಗಿ ನಿನಗೆ ಸಹಾಯ ಮಾಡಿದ್ನಲ್ಲ ಕ್ಯಾರ ತಗೊಂಡು ನೋಡ್ಕೋಬೇಕು. ಸರಿ ಇತ್ಲಾಗ ಬಾ, ನಾನು ಪದ್ದಿ ನೋಡ್ಬೇಕು ಹೋಗ್ಬಿಟ್ಟು. ಅಯ್ಯೋ ನೆಂಟ್ರಿಷ್ಟು ಅಂತ ಹೇಳ್ಬಿಟ್ಟು ಏನು ಒಂದೇ ಕಿತ್ತ ಒಳಗಡೆ ನುಗ್ಬಿಡೋದೆ ನನಗೆ. ಪೊದ್ದಿನೂ ಇಲ್ಲ ಯಾವಳು ಇಲ್ಲ ಇಲ್ಲಿ. ಇವಾಗ ಈ ಮನೆಯಾಗ ನಾನಿರೋದು. ಏನು ಈ ಮನೆಯಾಗ ನೀನಿದ್ಯಾ? ಇದು ಪದ್ದಿ ಮನೆ ತಾನೇ? ಅದು ಅವಾಗ, ಇವಾಗಲ್ಲ. ಇವಾಗ ಇದು ನನ್ನ ಮನೆ. ಲೇ ಶಾರದಿ, ಇದೇನೇ ಮಾಡ್ತಿದ್ಯಾ ನೀನು? ಪಾಪ ಪೊದ್ದು ಕಟ್ಕೊಂಡ್ರ ಮನೆ ಅದು ಹೆಂಗ್ಲೇ ನೀನ್ ತಕೊಂಡೆ? ಪೊದ್ದುಗೆ ಏನಾದ್ರು ದುಡ್ಡು ಕೊಟ್ಬಿಟ್ಟು ತಕೊಂಡ ಏನು? ಅಯ್ಯ ನಾನು ಯಾಕೆ ದುಡ್ಡು ಕೊಟ್ಬಿಟ್ಟು ತಗೊಂಡ್ಲಿ? ನನ್ನ ಮೈದ ಪಿರುತಿಯಿಂದ ನನಗೂ ನನ್ನ ಗಂಡನ ಹೆಸರಿಗೆ ನೀನು ಭಾರತ್ ಕೊಡ್ತಾವನೆ. ಪೊದ್ದಿ ಅದಕ್ಕೆಲ್ಲ ಒಪ್ಪಕ್ಕಿಲ್ವೇ? ಅದು ಹೆಂಗೆ ಒಪ್ಪಿಡ್ಲು ಪೊದ್ದಿ? ಅವಳು ಅಷ್ಟು ಸುಲಭವಾಗಿ ಸೋಲಂಗಿಲ್ವೇ? ನೀನು ನೋಡ್ರೆ ನಂಗೆ ಯಾಕೋ ಡೌಟ್ ಬತ್ತೈತೆ. ಪೊದ್ದಿ ಮನೆ ನೀನು ಬಿಟ್ಕೊಟ್ಬಿಡ್ಲು ಅಂತಂದ್ರೆ ನಂಬಕ್ ನಾನೇನು ಮೂರ್ಖ ಸಿಕ್ಕಮಣಿ ಅನ್ಕೊಬಿಟ್ಟ? ಅವಳ ನಿಂದೆ ಕಿತ್ಕೊಬಿಡ್ತಾಳೆ. ಕೊಡೋದೆಲ್ಲ ಸುಳ್ಳು. ಎಂಜು ಕೈಯ ಕಾಗೇನು ಓಡ್ಸಕ್ಕಿಲ್ಲ ಅವಳು. ಇಲ್ಲಿ ಗಂಟೆ ನನಗೆ 10 ರೂಪಾಯಿ ಕಳೆಯಲ್ಲ, ಕಳ್ಕೊಂಡು ಕೊಡಲ್ಲ ನನಗೆ. ಅಂತದ್ರಾಗ ನಿನಗೆ ಮನೆ ಬಿಟ್ಕೊಟ್ಬಿಡ್ತಾಳೆ. ಅಯ್ಯ ಸುಮ್ಮನೆ ಇತ್ಲಾಗ ಬಾ, ತಮಾಷೆ ಮಾಡಿ ಸಾಕು. ನನ್ನ ಪೊದ್ದಿನ ಅರ್ಜೆಂಟ್ ವೆರಿ ಅರ್ಜೆಂಟಾಗಿ ನೋಡ್ಬೇಕು ನಾನು. ನೀನು ಯೋಸ್ ನೋಡಿದ್ರು ಅಷ್ಟೇ, ಯಾ ಪಾಟಿ ನೋಡಿದ್ರು ಅಷ್ಟೇ. ತಾವು ದಯವಿಟ್ಟು ಇಲ್ಲಿಂದ ಹೊಂಟ್ಬಿಟ್ರೆ ಅಷ್ಟೇ ನಿನಗೆ ಸಾಕು. ಇದು ನನ್ನ ಮನೆ. ಇವಾಗ ನೀನು ಪೊದ್ದಿ ಬೇಕು ಅಂದರೆ ಅವ್ರ ಅಮ್ಮವ್ರ ಮನೆಗೆ ಹೋಗ್ಬಿಡು. ಅವ್ರ ಅಮ್ಮ ಪಾಪ ಮಗಳು ಮನೆಗೆ ಬಂದವಳಲ್ಲ ಅಂತ ಹೇಳ್ಬಿಟ್ಟು ಒಬ್ಬಿಟ್ಟಿಗೆ ಬಿಟ್ಟು ಹಾಕಿ ಮಾಡಾಕಿತ್ತಾಳೆ. ಒಂದು ಕಿತ ತಿನ್ಕೊಂಬಿಟ್ಟು ಬರ್ಬೋದು. ತವ್ರ ಮನೆಗೆ ಹೊಂಟೋಗ್ಬಿಟ್ಟವಳೆ ಪೊದ್ದಿ. ಇನ್ನು ಈ ಕಡೆ ಬರೋದು ಎಲ್ಲನೂ ಡೌಟೇನೇ ನೀಯ. ಬರೋದು ಇಲ್ಲ, ಎಂಥದ್ದು ಇಲ್ಲ. ಸುಮ್ಕೆನೇ ನೀಯ ಇಲ್ಲಿ ನಿಂತ್ಕೊಂಡು ಟೇಮ್ ಯಾಕೆ ವೇಸ್ಟ್ ಮಾಡಿಯೇ? ಹೋಗಿ ಸುಮ್ಕೆನೇ ನೀಯ. ಏನು ಪೊದ್ದಿ ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಲಾ? ತವ್ರ ಮನೆಗೆ ಹೊಂಟೋದ್ಲಾ? ಈ ಶಾರದಿಗೆ ಮನೆ ಕೊಟ್ಬಿಟ್ಟು ಹೊಂಟೋಗ್ಬಿಟ್ಲಾ? ಲೇ ಪೊದ್ದಿ, ಇದೇನ್ಲೇ ಪೊದ್ದುನ ವಿಷಯ ಬೇಡ ಮಸಿಸಿ ಅಂತ ಊರಿಗೆಲ್ಲ ಹೇಳ್ಕೊಬತ್ತಾ ಇದ್ದೆ. ಇವಾಗ ನೋಡಿದ್ರೆ ಈ ಪಾರ್ಟಿ ಮಾಡ್ತಾ ಇದೆಯಲ್ಲೇ. ಏನಾಯ್ತು? ಮತ್ತು ಪೊದ್ದುನ ಫೋನ್ ಮಾಡ್ಬಿಟ್ಟು ಕೇಳಲ್ಲ, ಇಲ್ಲ ಡೈರೆಕ್ಟಾಗಿ ಅವ್ರ ಅಮ್ಮರ ಮಂತಕ್ಕೆ ಹೋಗ್ಬಿಟ್ಟು ಕೇಳಲ್ಲ. ನಮ್ಗೆ ಯಾರಿಗೂ ಹೇಳ್ದಿದ್ದಂಗೆ ಹೊಂಟೋಗ್ಬಿಟ್ಟವಳೆ. ಪಾರಕ್ಕೂ ಸಿಕ್ಕಿತ್ತು, ಪಾರಕ್ಕೂ ಏನು ಹೇಳಿಲ್ವಲ್ಲ. ಅಯ್ಯೋ ಪೊದ್ದು, ಅಲ್ಲೇ ನಾನು ಆಸ್ಪತ್ರೆಗೆ ಹೋಗ್ಬಿಟ್ಟು ಕಾಲು ಕೊಟ್ಟಾಕವ್ರೆಲ್ಲ ತೆಗೆಸ್ಕೊಂಡ್ಬಿಟ್ಟು ಬರ್ತೀನಿ ಕಣಮಿ. ನೀನು ಹೋಗಿರ್ ಮನೆ ಒಳಗಡಿಕೆ. ಯಾಕ್ರಿ ಈಗ ಉಲ್ಟಾ ಹೊಡಿತಾ ಇದ್ದೀರಾ? ನಿಮ್ಮ ಅಣ್ಣನ ನಿಮ್ಮ ಅತ್ತಿಗೆನ ಮನೆಯಿಂದ ಈಚೆ ಕಡಿಕಾಗಕ್ಕೆ ಅಂತ ಹೇಳ್ಬಿಟ್ಟು ಡ್ರಾಮಾ ಮಾಡ್ತಾ ಇದ್ದೀರಾ ಏನು? ಅವ್ರ ಕಚಡ ಬುದ್ಧಿ ಗೊತ್ತಾದ್ರೂ ನಾನು ಅಣ್ಣಯ್ಯ ಅಂತ ಹೇಳ್ಬಿಟ್ಟು ಹಿಂದೆಗಡೆ ಹೋಗಕ್ಕೆ ನಾನೇನು ಮಂಕದಿಣೆ ಅಂತ ಅನ್ಕೊಬಿಟ್ಟೆ ನಮ್ಮಿ. ಎಂಥದನ್ನವೇ ಇಲ್ಲ. ಇರು ಹೋಗ್ಬಿಟ್ಟು ನಾನೇನಿಯ ಆಸ್ಪತ್ರೆಗೆ ಹೋಗ್ಬಿಟ್ಟು ಹಂಗೆ ಹಿಂದೇನಿಯ ಬಂದ್ಬಿಡ್ತೀನಿ. ಅಲ್ಲಿ ಕಾಲು ನಡೆಯೋಕ್ಕೆ ಇದಾಗಕ್ಕಿಲ್ಲ, ಅದು ಕೊಟ್ಟು ತೆಗಿಸ್ಲಿಲ್ಲ ಅಂದರೆ ಹೋಗ್ಬಿಟ್ಟು ತೆಗಿಸ್ಕೊಂಬಿಟ್ಟು ಬಂದು ನಮ್ಮ ಅಣ್ಣ ಇನ್ನು ನಮ್ಮ ಒತ್ತಿಗೆ ಇಬ್ರು ಮನೆಯಿಂದ ಈಚೆ ಕಡೆಗೆ ಹಾಕ್ತೀನಿ. ಒಂದು 10 ನಿಮಿಷ ಇರು ಹಂಗೆ. ಆಮೇಲೆ ಡಾಕ್ಟ್ರು ಭಾನುವಾರ ಸಿಗೋಕ್ಕಿಲ್ಲ, ಬಿರ್ನ ಹೋದ್ರೆ ಸಿಗ್ತಾರೆ ಮಧ್ಯಾಹ್ನದ ಗಂಟೆ ಇರ್ತಾರೆ ಅಷ್ಟೇ. ನೀನಿಯ ಸರ್ನ ಹೋಗ್ಬಿಟ್ಟು ಸರ್ನ ಬಂದ್ಬಿಡ್ತೀನಿ. ಸರಿ ತಕ ಓಸಿ ಹುಷಾರು, ನಡೆಯೋಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದೆ. ನೀನು ಬಂದಲ್ಲ ಎಲ್ಲ ಸೊರಾಯ್ತು. ಸೊರಾಯ್ತು. ಸರ್ನ ಹೋಗಿ ಸರ್ನ ಬನ್ನಿ. ಸರಿ. ಇದ್ಯಾಕೆ ಸರಜಿ ಬಾಯ್ ಬಿಟ್ಕೊಬಿಟ್ಟು ನಿಂತ್ಕೊಬಿಟ್ಟಿದ್ಯಾ? ಇದ್ಯಾಕೆ? ನಡಿ ಒಳಗಡಿಕೆ, ಈಚೆ ಕಡೆ ನಿಂತ್ಕೊಂಡಿದ್ಯಲ್ಲ. ನೀನು ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ಯಂತೆ. ಯಾಕೆ ಇತ್ತೋದೊಳ್ಳೆ ಹೇಳಿದ್ ನಾನು ಮನೆ ಬಿಟ್ಬಿಟ್ಟು ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು. ಸುಮ್ಕೆ ತೋರ್ ಮನೆಗೂ ಹಂಗೆ ಇಲ್ವಾ? ತೋರ್ ಮನೆಗೆ ಹೋಗ್ಬಿಟ್ಟು 4 ದಿನ ಇದ್ಬಿಟ್ರೆ ಅಯ್ಯೋ ಗಂಡನ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟವಳಂತೆ. ಗಂಡಂಗೆ ಆ ಜಗಳನಂತೆ ಈ ಜಗಳನಂತೆ ಅಂತ ಹೇಳ್ಬಿಟ್ಟು ಊರು ಕೇರಿ ಎಲ್ಲರೂ ಒಂದಾಗಂಗೆ ಮಾತಾಡ್ತಾರೆ ಅಷ್ಟೇ. ಏನಿಯ ನಾನೇನಕ್ಕೆ ಹೋಗ್ಲಿ? ಅಯ್ಯೋ ಸುಮ್ಕೇನಿಯ ನಮ್ಮ ಅಮ್ಮವ್ರ ಮನೆಗೆ ಹೋಗಿ ಇವಾಗ ಬಂದೆ. ಅದು ಸರಿ, ನೀನೇನು ಇಲ್ಲಿ? ಅಂಥದ್ದಿಲ್ಲ, ಏನೋ ವಿಷಯ ಮಾತಾಡೋದಕ್ಕೆ ಅದಕ್ಕೆ ಬಂದಿದ್ದೆ. ಆಗಲೇ ನೀನು ಶಾರದಿ ನಿಂತಿದ್ಲು. ಅವಳಿನ ಬರೋಕ್ಕಿಲ್ಲ ಪೊದ್ದಿ, ಹಂಗೆ ಹಿಂಗೆ ಬೇಕಾದ್ರೆ ಹೋಗಿ ಅವ್ರ ತವ್ರ ಮನೆಗೆ ನೋಡವಳನ್ನ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳ್ಬಿಟ್ಟು ಇದು ಮಾಡ್ಬಿಟ್ಲು. ನಂಗೆ ಸಾಕಾಗೋಗ್ಬಿಡ್ತು. ಇದೇನಿದು ಪೊದ್ದಿ ನನಗೂ ಹೇಳ್ದಿದ್ದಂಗೆ ಹಿಂಗೆ ಹೊಂಟೋಗ್ಬಿಟ್ಟವಳಲ್ಲ ಅಂತ ಹೇಳ್ಬಿಟ್ಟು, ಪಾರಕ್ಕಂಗೂ ಏನು ಹೇಳಿಲ್ವಲ್ಲ ಅಂತ ಹೇಳ್ಬಿಟ್ಟು. ತವ್ರ ಮನೆಗೆ ಹೋಗೋದೆಲ್ಲ ನನಗೆ ಹೇಳ್ಬಿಟ್ಟು ಹೋಗಾಯ್ತದೇನೆ. ಅಯ್ಯ ಸರಜಿ ನಡಿ ಸುಮ್ಕೆ ನೀ ಒಳಗಡೆ ಬಾರ್ಲೇ ಕುಂತ್ಕ ಬಾ. ಏನೋ ವಿಷಯ ಹೇಳಬೇಕು ಅಂತಲ್ಲ ಹೇಳೆ. ಅದೇನು ಅಂದರೆ ನಂಗೆ ಇನ್ನೊಂದು ತಾಕೆ ನಿಧಿ ಎಲ್ಲೈತಿ ಅಂತ ಕೂತಾಗೋಗ್ಬಿಟ್ಟೈತೆ. ಅದಕ್ಕೆ ನಿಧಿ ಎತ್ಕೊಂಬಿಟ್ಟು ಬರಕ್ಕೆ ಹೋಗೋಣ ಬತ್ತ್ಯಾ? ಬೂತ್ ಬಂಗ್ಲೆನಂತೆ, ಬೂತ್ ಬಂಗ್ಲೆಗೆಲ್ಲ ಎಲ್ಲನೂ ಎದುರುಕಳ ಅಂತ ಜಾಯಮಾನ ನಿಂದಲ್ಲ ಅಂತ ನಂಗೆ ಸಂದ ಗೊತ್ತು. ಅದಕ್ಕೆ ನಾನು ನೀನು ಜಯಕ್ಕ ಪಾರಕ್ಕ 4 ಜನ ಅದೇ ಆವಾಗ ಹಂಚ್ಕೊಂಡ್ವಲ್ಲ, ಹಂಗೇನು ಹಂಚ್ಕೊಬಿಡೋಣ. ನೀನಿದ್ರೆ ನೀನು ಸಂದಕ್ಕಿರ್ತದೆ, ಅದಕ್ಕೆ ಕರೆಯೋಣ ಅಂತ ಬಂದೆ. ಅಷ್ಟಾಗೆ ಇದ್ದೋರಿದ್ದೋಳು ಅಯ್ಯೋ ಅಡ್ಡ ಬಂದ್ಬಿಟ್ಲು. ಬುದ್ಧಿ ಏನು ಮುತ್ತು ಬರೋಕ್ಕಿಲ್ಲ ಅಂದ್ಕೊಂಡಿದ್ದೆ. ಆಗಲೇ ನೀವು ವಾಪಸ್ ಬಂದ್ಬಿಟ್ಟವಳಲ್ಲ, ಇದೇನು ಕತೆ? ಯಾಕೆ ಬಂದ್ಲಿ ಇವಳು? ಅಮ್ಮ ತಾಯಿ ನೀನು ಸಾಕು, ನಿನ್ನ ನಿಧಿನೂ ಸಾಕು. ಸುಮ್ಮನೆ ಹೋಗ್ಬಿಟ್ಟು ದೆಯ್ಯದ ಕೈಯಾಗೋ ಆವಿನ ಕೈಯಾಗೋ ತಗ್ಲಾಕ್ಸ್ಬಿಟ್ಟು ನಮ್ಮನ್ನು ಯಾಮರ್ಸ್ಬಿಟ್ಟು ಹಾಳು ಮಾಡ್ಬಿಡ್ತೀಯ. ನಾನಂತೂ ಬರೋಕ್ಕಿಲ್ಲ, ಸುಮ್ಕೆನೆಯ ಹೋಗು.
ಏ ನೀ ಸುಮ್ಕಿರೆ. ಓ ಬಂದಿರೋ ದುಡ್ಡೆಲ್ಲ ಹಂಚ್ಕೊಂಡಿದ್ದಕ್ಕೆ ತಾನೇ ಈ ಪಾಟಿ ದೊಡ್ಡ ಮನೆ ಕಟ್ಟಿರೋದು ನೀನು. ಇಲ್ಲ ಅಂದಿದ್ರೆ ಇಲ್ಲ ಅಂದಿದ್ರೆ ಹೆಂಗೆ ಕಟ್ತಿದ್ದೆ ಏಳು ಮನೆಯ? ಏನೋ ಎಲ್ಲ ಹಾಕಿ ಆಮೇಲೆ ನೀನು ನಿಮ್ಮ ತವ್ರ ಮನೆಗೆ ಒಂಚೂರು ಕೊಟ್ಟೆ, ಹಂಗೆ ನಿನ್ನ ಆದ್ನಿ ಗಂಡಂಗೆ ಒಂಚೂರು ಕೊಟ್ಟೆ, ಸಹಾಯ ಮಾಡಿದೆ. ಇವಾಗೂ ಹಂಗೆ ಆಯ್ತದ ಬಾರೆ. ಲೇ ಪದ್ದಿ, ನಮ್ಮ ಮನೆ ಈ ಕಡೆಯಿಂದ ಈ ಕಡೆಗೆ ಬಂದಿದ್ಯಾ ನೀನು? ಇದು ನನ್ನ ಕಡೆ ಜಾಗ. ಹೌದಾ, ನಿನ್ ಕಡೆ ಜಾಗನ? ನಿಮ್ಮಪ್ಪ ಎಷ್ಟು ಲಕ್ಷ ಹಾಕಿದ್ದ ಈ ಮನೆ ಕಟ್ಟಕ್ಕೆ? ಓಹೋ ಪಾಪ ನೀನೇ ಹಾಕಿದ್ದೆ ಅನಿಸ್ತಲ್ವಾ? ಎಷ್ಟು ಲಕ್ಷ ರೂಪಾಯಿ ಕಟ್ಟಿದ್ದೆ ಮನೆನ? ಏಯ್ ಪದ್ದಿ, ಇದೇನು ಹಿಂಗ್ ಮಾತಾಡ್ತಿದ್ಯಾ? ಕರೆಕ್ಟಾಗಿ ನ್ಯಾಯವಾಗಿ ಮಾತಾಡು. ನಿನ್ ಗಂಡ ಬಂದ ಅಂದ್ರೆ ನಿನ್ ಚರ್ಮ ಸುಲಿದು ಬಿಡ್ತಾನ ಅಷ್ಟೇ ನೀಯ. ಅಯ್ಯೋ, ನನ್ನ ಗಂಡ ನನ್ ಚರ್ಮ ಸುಲಿತಾನೆ, ನಿಂದೇನ್ ಸುಲಿಯಕ್ಕಿಲ್ವಲ್ಲ? ಕಾದ್ ನೋಡಿವಂತೆ ಬಿಡು. ಇದು ಯಾಕೆ ಹಿಂಗ್ ಬಿಲ್ಡಪ್ ಕೊಡ್ತಾ ಇದ್ಯಾ? ಲೇ ಇದು ನನ್ನ ಮನೆ ಕಣ್ಲೆ, ನನ್ನ ಮನೆ. ಬುಟ್ ಕೊಡ ಮಾತೇ ಇಲ್ಲ. ನಾನು ಅದನ್ನೇ ಹೇಳ್ದೆ ಈ ಶಾರದಿಗೆ. ಇವಳು ಮನೆ ನಂತಿದ್ಯಲ್ಲ, ಇವಳು ಮನೆ ನಂತೆ. ಗಂಡ ಕ್ಯಾಕೂರ್ ಸುಗುತ್ರುನುವೆ ಮಕ್ಕುಕ್ತು ಉಪ್ಪಾಕ್ಲಿಲ್ಲ ಅಂದ್ರುನುವೆ ಮಾನ ಮರ್ವದಿ ಬಿಟ್ಬಿಟ್ಟು ಬಂದಿರೋದು ನೋಡು. ಹೇಳ್ದೆ ತಾನೆ ಈ ಕಡೆಯಿಂದ ಇದೆಲ್ಲ ನಂದು, ಆ ಕಡೆ ಎಲ್ಲ ನಿಂದು ಅಂತ ಹೇಳ್ಬಿಟ್ಟು ಇವಾಗ ಈ ಕಡೆಗೆ ಬಂದ್ಬಿಟ್ಟಿದ್ಯಲ್ಲೇ. ಲೇ ಇದು ನನ್ನ ಮನೆ ಆದ್ಮೇಲೆ ನನ್ನ ಮನೆ ತುಂಬಾ ಓಡಾಡಕ್ಕೆ ಎಲ್ಲಕ್ಕೂ ನನಗೈತೆ. ಒಸಿ ತಡ್ಕ ಇಷ್ಟೊಂದು ಅರ್ಜೆಂಟ್ ಮಾಡ್ಬಿಟ್ರೆ ಹೆಂಗೆ? ಒಸಿ ತಾಳ್ಮೆ ತಗ. ನಿನ್ ಗಂಡ ಬರ್ಲಿರು, ನನ್ನ ಮೈದ ಬರ್ಲಿ. ನನ್ನ ಮೈದ ಬಂದ್ಮೇಲೆ ನಿನ್ ಕಾಲ್ ಮುರಿಸ್ಬಿಡ್ತೀನಿ, ನೋಡ್ತಾ ಇರು. ಓಹೋ ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟೇನೆ. ಕಾಲ್ ಮುರಿಸ್ಬಿಡ್ತೀನಿ ನಿಂದಂತೂ. ಇನ್ನೊಂದ್ ಕಿತ ಈ ಮನೆಗೆ ಎಡಗಾಲಿ ಅಜ್ಜೆ ಇಕ್ಬಿಡ್ದು. ಗಂಡ ನೋಡ್ಕೊಳಕ್ ಯೋಗ್ಯತೆ ಇಲ್ಲ, ಬಿಟ್ಬಿಟ್ಟು ಗಂಡ ಬೇಡ ಅಂತ ಹೇಳ್ಬಿಟ್ಟು ತವ್ರ ಮನೆಗೆ ಹೋಗ್ಬಿಟ್ಲು. ಇವಾಗ ನೋಡಿದ್ರೆ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟವಳೆ. ಏಯ್ ಬರ್ಲಿರು, ನನ್ನ ಮೈದಂಗೆ ಎಲ್ಲ ಹೇಳಲಿಲ್ಲ ಅಂದ್ರೆ ಕೇಳು. ಇದೇನೇ ಪೊದಿ, ನಿಮ್ಮ ಮನೆಗೆ ಬಂದ್ಬಿಟ್ಟು ಶಾರದಿ ಈ ಪಾಟಿ ಆವಾಜ್ ಆಗ್ತಾವಳಲ್ಲ? ಅಲ್ಲ ಕಣ್ ಶಾರದಿ, ಅವಳ ಮನೆಗೆ ಬಂದ್ಬಿಟ್ಟು ಹಿಂಗೆ ಆವಾಜ್ ಆಗ್ತಿದ್ಯಲ್ಲ, ನಿಂಗೆ ಮಾನ ಮರ್ವದಿ ಆಯ್ತಾ? ಇದು ಯಾಕೆ ಹಿಂಗೆ ಮಾತಾಡ್ತಿದ್ಯೆ? ಹಂಗೆ ನಿನಗೆ ಮಾತಾಡ್ತಿರೋದು. ಸುಮ್ಕೇನಿಯಾ, ಇಲ್ಲಿಂದ ಹೋದ್ರೆ ಸಂದಾಕಿರ್ತದ ನೋಡು. ಹೋಗದ್ ನೀನ ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಣ. ನೀನೇನಿಯ ಮನೆ ಬಿಟ್ಟು ಒಯ್ತಾ ಇರಬೇಕು. ಒಯ್ತಾರೆ. ಒಯ್ದು ನೋಡ್ತಿರು. ಇನ್ನೊಂದು 10 ನಿಮಿಷ ಇಲ್ಲೇ ನಿಂತ್ಕೊಂಡಿರು. ನಿನ್ನ ಗಂಡ ಬಂದ್ಮೇಲೆ ನೀನು ಒಯ್ತೀಯ ನಾನು ಒಯ್ತೀಯ ಅಂತ ಹೇಳ್ಬಿಟ್ಟು ಅವಾಗ ಗೊತ್ತಾಯ್ತದೆ ಏನು ಅಂತ ಹೇಳ್ಬಿಟ್ಟು. ಲೇ ಶಾರದಾ, ಇರೋದ್ರಾಗೆ ಹೊಂದ್ಕೊಂಡು ಹೋಗೋದು ಕಲ್ತ್ಕೊಳ್ಳಲೇ. ಕಂಡ ರಾಸ್ತಿ ಮೇಲೆ ಯಾಕೆ ಕಣ್ಣಾಕ್ತೀಯ? ನಿಂದು ನಿಮ್ಮ ಅಮ್ಮಂದು ಎಲ್ಲ ಒಂದೇ ಬುದ್ಧಿ ನೆನೆಯ. ದೇವ್ರು ಅದಕ್ಕೆ ನೆನೆಯ ನಿಮ್ಮ ಅಪ್ಪ ಅಮ್ಮನ ಬಿರ್ನ ಕಿತ್ಕೊಂಡಿದ್ದು. ಇದು ಯಾಕೆ ಹಿಂಗೆ ಕಂತ್ರಿ ಕೆಲಸ ಮಾಡಿಯೇ? ಅವ್ರವ್ರ ಆಸ್ತಿ ಅವ್ರವ್ರಿಗೆ ಇರಾಕ್ ಬಿಟ್ಬಿಡು. ಇವತ್ತು ನೀನು ತಾನೇ ಏನು ನೆಮ್ಮದಿಗಿದ್ಯಾ? ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿಮ್ಮ ಅಪ್ಪರ ಅಂಟ ಮರ್ದಿರ ಆಸ್ತಿ ಎಲ್ಲ ಬಡ್ದು ಬಾಯಿಗೆ ಹಾಕ್ಕೊಂಡವನೇ, ಅದಕ್ಕೆ ಅಷ್ಟು ದೊಡ್ಡ ಮನೆ ಕಟ್ಬಿಟ್ಟಿದ್ದೀರಾ? ಈ ಕಂಡರ ಆಸ್ತಿಗೆ ಆಸೆ ಪಟ್ರೆ ನೀನು ಹಿಂಗೆ ಆಗೋದು. ಅಯ್ಯಥು. ಲೇ ಸರೋಜಿ, ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ನೀನು ನಮ್ಮ ಮನೆ ನೆಂಟ್ರು ಅಂತ ಹೇಳ್ಬಿಟ್ಟು ಸುಮ್ಕಿವ್ನಿ. ಇಲ್ಲ ಅಂದ್ರೆ ನನ್ನೇ ಸುಮ್ಕಿರ್ತಾ ಇರಲಿಲ್ಲ. ಇರೇ ಮಾಡ್ತೀನಿ. ಏಯ್ ಹೋಗೆ, ಅದು ಏನು ಮಾಡ್ಕೊಂತೀಯ ಮಾಡ್ಕೊ ಹೋಗಲೇ. ಕಾಂಡಿವ್ನಿ ಏನು ಕಿಸಿತೀಯೇ? ಇದು ನನ್ನ ಮನೆ. ನಿಮ್ಮ ಅಪ್ಪನ ಹೆಸರಿನಾಗೈತಾ ಇಲ್ಲ ನಿನ್ನ ಹೆಸರಿನಾಗೈತಾ ಮನೆ ಬಿಟ್ಟು ಕೊಡಕ್ಕೆ? ಓಹೋ ಏನೋ ಸುಮ್ಕಿವ್ನಿ ಅಂತ ಹೇಳ್ಬಿಟ್ಟು ಬಂದ್ಬಿಡೋಣ. ಸುಮ್ಕಿರಕ್ಕಿಲ್ಲ. ನಾನು ನೀನು ಅಳ್ಳಾಡ್ಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಗಂಡನ ಹಿಡ್ಕೊಂಡು ಅಳ್ಳಾಡಿಸ್ತಿದ್ದಲ್ಲ. ಇದಕ್ಕೆ ನೀನಿಯಾ? ಲೇ ಹೋಗೆ ಕಂಡಿವ್ನಿ. ಇರು, ನನ್ನ ಇದನ್ನ ಕರ್ಕೊಂಡು ಬರ್ತೀನಿ. ನಿನ್ನ ಗಂಡನ್ನೇ ಕರ್ಕೊಂಬಂದು ಉತ್ತರ ಕೊಡಿಸ್ತೀನಿ. ಅಬ್ಬಬ್ಬಬ್ಬಬ್ಬಬ್ಬ, ಏನು ಆಟ ಆಡ್ತಾಳೆ ಶಾರದಿ. ಮೊದ್ಲು ಥರ ಇಲ್ವೇ ಇಲ್ಲ. ಅವ್ರ ಅಪ್ಪ ಅಮ್ಮನ ಬುದ್ಧಿ ಬಂದಿಲ್ಲ ಬುಡಿ ಒಳಗೆ ಬಂದಿಲ್ಲ ಬಿಡು ಅಂತ ಅನ್ಕೊಂಡ್ರೆ ಪದಿ ಎಲ್ಲ ಅವ್ರ ಅಮ್ಮನ ಬುದ್ಧಿ ನೆನೆಯ, ಕಿತ್ತೋದ್ ಬುದ್ಧಿ ನೆನೆಯ. ನಾನು ಪಾಪ ಒಳ್ಳೆ ಮಗ ಅಂತ ಅನ್ಕೊಂಡಿದ್ದೆ. ಇತ್ತೀಚೆಗೆ ಗೊತ್ತಾಯ್ತಾಯ್ತು ಬಾ, ಎಲ್ಲ ಕಂತ್ರಿ ಕಿತ್ತೋದೋಳು ಅಂತ ಹೇಳ್ಬಿಟ್ಟು. ಅಲ್ಲಲೇ ಅವಳು ಪರಸ್ದಲ್ಲಿ ಹೆಂಗನ ಮಡಿಕೊಳ್ಳಿ, ನಮ್ಗೆ ಯಾಕೆ? ನನಗೂ ನನ್ನ ಗಂಡಂಗೂ ತಂದಿಕ್ಬಿಟ್ಟು ಲೋಪರು ಮನೆಯೆಲ್ಲ ಒಡೆಯಕ್ಕೆ ಪ್ಲಾನ್ ಮಾಡ್ಬಿಟ್ಟಿದ್ಲು ಕಂತ್ರಿ. ನಾನು ಮುನ್ಸ್ಕೊಂಡು ಹೊಂಟೋಗ್ಬಿಟ್ಟಿದ್ದೆ ತಗ. ನನಗೇನು ಸಿಟ್ಟು ಬರೋಕ್ಕಿಲ್ವ ಹೇಳು? ನನ್ನ ಗಂಡ ಅರ್ಧ ಮನೆ ಅವಳಿಗಿರಾಗ ಬರ್ಕೊಡ್ತೀನಿ ಅಂತ ಕುಂತ್ಕೊಬಿಟ್ಟಿದ್ದೆ. ನಾನು ಹಂಗೋತ್ಲಾಗ ಹೆಂಗೋ ಹೊತ್ಕೊಂಡು ಮಾಡ್ಕೊಂಡು ಅಲ್ಲಿ ಬಿದ್ದಿದ್ದೆ. ಹೆಂಗೋ ನನ್ನ ಗಂಡಂಗೆ ದೇವ್ರಿಚ್ಛೆನೇ ಏನೋ ಜ್ಞಾನೋದಯ ಆಯಿತು. ಇವಾಗ ಬತ್ತಾನಿರು, ನಾನೇ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತಾ ಇದ್ದೆ. ನಾನು ಹಾಕಿದ್ರೆ ಸಂದಾಕಿರಲ್ಲ, ನಾನು ಹಾಕಿದ್ರೆ ಅಷ್ಟೊಂದು ಇದಿರಲ್ಲ. ಏನೋ ತಮ್ಮನೇ ನೀ ಅಣ್ಣನ ಮನೆಯಿಂದ ಈಚೆ ಕಡೆಗೆ ಹಾಕಿದ್ರೆ ನೀ ಸಂದ. ಅದಕ್ಕೆ ನೀ ನಾನು ನನ್ನ ಗಂಡ ಬರಲಿ ಆಸ್ಪತ್ರೆಗೆ ಹೋಗವನೇ ಕಾಯ್ಕೊಂಡಿವ್ನಿ. ನನ್ನ ಗಂಡ ಬಂದ್ಮೇಲೆ ಅವನೇನು ಈಚೆ ಕಡೆಗೆ ಹಾಕ್ತಾನೆ. ಸುಮ್ಕಿರು, ನೋಡ್ತಾ ಇರಿ. ಒಂದು ನೀನು ಎಲ್ಲೋಯ್ತೀಯ ನೋಡ್ತಾ ಇರು, ಆವಾಗ ಗೊತ್ತಾಯ್ತದೆ ಮನೆಯಿಂದ ಈಚೆ ಕಡೆಗೆ ಹೆಂಗೆ ಆಗ್ತಾನೆ ಅಂತ ಹೇಳ್ಬಿಟ್ಟು. ಲೋಪರ್ ಬಡ್ಡೆ ತಂದು ತಗೊಬಂದು ಕೋಟ್ಯಾಧೀಶ್ವರಿ ಆಗ್ಬೇಕಂತೆ. ಕೋಟ್ಯಾಧೀಶ್ವರಿ ಆಗ್ಬೇಕಾಗಿರೋದು ಮೈ ಬಾಕ್ಸ್ ದುಡ್ದುಬಿಟ್ಟು, ಕಂಡರ್ ದುಡ್ಡಿಂದ ಅಲ್ಲ ನೋಡು. ಅಯ್ಯ ಅವಳು ಮಾಡ ಮಕ್ಕ ಮುಚ್ಚ. ಅವ್ರ ಅಮ್ಮನೂ ಹಿಂಗೆ ಆಡೋದು. ಅವ್ರ ಅಮ್ಮ ಸರಿ ಇರಲಿಲ್ಲ, ಇವಳು ಹಂಗೇನೆಯ. ನಾನು ಬಿಡು ನಮ್ಮ ನೆಂಟರು ಬಿಟ್ಕೊಡೋದು ಬೇಡ ಅಂತ ಸುಮ್ಮನಿದ್ದೆ. 420 ಸರಿ ಇಲ್ಲ, ದುಡ್ಗೋಸ್ಕರ ಏನು ಬೇಕಾದ್ರು ಮಾಡ್ತಾಳೆ ಅಂತ ಕಿತ್ತೋದ್ ಕಂತ್ರಿ ಇವಳು. ನಿಮ್ಮ ಬಾವ ಮದುವೆ ಮಾಡ್ಕೊಬಿಟ್ಟು ಹಾಳು ಮಾಡ್ಕೊಬಿಟ್ಟ ಬಿಡು ಜೀವನನ. ಆ ಮಮ್ತಿನೇ ಎಷ್ಟೋ ಮೇಲು. ಆ ಮಮ್ಮಿ ಇವಳಿಗೆ ನೋಡಿಸ್ದೆ ಆ ಮಮ್ತಿ ವಾಸಿ ನೋಡು. ಹಂಗೇನು? ಬಿಡು ಗೊತ್ತಾಯ್ತದ. ನಮ್ಮ ಬಾವಂಗೆ ಸರಿಯಾಗಿ ಗೊತ್ತಾಯ್ತದ ಬಿಡು.